ನಮಸ್ಕಾರ. ನಾನು ರಾಜು ಅಂತ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಹೋರಾಟವನ್ನ ಬೆಂಬಲಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರ್ಯಾರು ಕಾರಣರಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಬಂಧಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ, ಎರಡನೇದಾಗಿ ಈ ಒಂದು ಹೋರಾಟದಲ್ಲಿ ಯಾರ್ಯಾರು ಅಮಾನುಷವಾಗಿ ಸಾವಿಗೀಡಾಗಿದ್ದಾರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಏನೇನೋ ಒಂದು ಅವರ ಜೀವನ ಅಂತ್ಯ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಒಂದು ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಬೇಕು ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಒತ್ತಾಯ ಮಾಡ್ತೀನಿ. ಮೂರನೇದು, ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಾದಂತ ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ಇದಕ್ಕೆ ಒಂದು ನ್ಯಾಯ ಒದಗಿಸೋದಕ್ಕಲ್ಲಿ ತಮ್ಮ ರಾಜೀನಾಮೆಯನ್ನು ಕೂಡ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಕಾರಣ ಇಷ್ಟೇ, ಈ ಒಂದು ವೈಫಲ್ಯದ ಈ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವೈಫಲ್ಯದ ನೇರ ಹೊಣೆ ಧರ್ಮೇಂದ್ರ ಪ್ರಧಾನ್ ಅಂತಂದ್ರೆ ತಪ್ಪಾಗಲಾರದು. ಯಾಕೆ ಅಂತಂದ್ರೆ ಒಂದು ಮನೆಯಲ್ಲಿ ಒಂದು ಚಿಕ್ಕ ಹುಡುಗ ತಪ್ಪು ಮಾಡಿದ್ರು ಕೂಡ ಆ ಮನೆಯ ಮುಖ್ಯಸ್ಥರನ್ನ ಹೇಗೆ ನೇರವಣೆ ಮಾಡ್ತಾರೆ, ಹಾಗೆ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಧರ್ಮೇಂದ್ರ ಪ್ರಧಾನ್ ಆಗಿದ್ದಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಒತ್ತಾಯಿಸಿ ವಿದ್ಯಾರ್ಥಿಗಳು ಏನು ಪ್ರತಿಭಟನೆ ಜಂತರ್ ಮಂತರಲ್ಲಿ ಮಾಡ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಪರವಾಗಿ ನಾನು ಕೂಡ ಧ್ವನಿಗೂಡಿಸ್ತಾ ನಿಮ್ಮ ರಾಜೀನಾಮೆಯನ್ನು ಒತ್ತಾಯಿಸ್ತೀನಿ ಅಂತ ಹೇಳ್ತಾ, ಮತ್ತೆ ಕೂಡಲೇ ನರೇಂದ್ರ ಮೋದಿ ಅವರು ಈ ಹೋರಾಟವನ್ನ ನಿಲ್ಲಿಸೋ ದಿಕ್ಕಿನಲ್ಲಿ ಮಧ್ಯಸ್ಥಿಕೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತ ಭರವಸೆಯನ್ನು ನೀಡಿ ಈ ಹೋರಾಟವನ್ನ ಒಂದು ಸುಖಾಂತ್ಯ ಮಾಡಬೇಕು ಅಂತ ಮನವಿ ಮಾಡ್ತಾ ನನ್ನ ಒಂದು ಈ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಭೀಮ್ ಬಂಧುಗಳೇ, ನಿನ್ನೆ ಏನು ದೆಹಲಿಯ ಜಂತರ್ ಮಂತರ್ನಿಂದ ವಿದ್ಯಾರ್ಥಿಗಳ ಒಕ್ಕೂಟ ಏನಿದೆ ಅವರು ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಅವರ ಪ್ರತಿಭಟನೆ ಉದ್ದೇಶ ಇದು ಒಂದು ಮರುಪರೀಕ್ಷೆ ಆಗಬೇಕು, ಮತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯಲ್ಲ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನೋದು ಅವರ ಒಂದು ಉದ್ದೇಶ ಇತ್ತು. ಹಾಗಾಗಿ ಅವರು ಪಾರ್ಲಿಮೆಂಟ್ ಭವನಕ್ಕೆ ಮುತ್ತಿಗೆ ಹಾಕಕ್ಕೆ ಹೊರಟಿದ್ರು. ಆದರೆ ಇದನ್ನ ಸಹಿಸಕ್ಕಾಗದೆ ಅಂತ ಈ ಒಂದು ದೆಹಲಿಯ ರಾಜ್ಯ ಸರ್ಕಾರ ಮತ್ತು ಈ ಭಾರತದ ಕೇಂದ್ರ ಸರ್ಕಾರ ಇದರ ವೈಫಲ್ಯ ನಿನ್ನೆ ನಡೆದಕ್ಕಂತ ಆ ವಿದ್ಯಾರ್ಥಿಗಳ ಮೇಲಿನ ಒಂದು ಈ ಪೊಲೀಸರ ದೌರ್ಜನ್ಯ ಏನಿದೆ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಪೊಲೀಸರು ಏನ್ ಮಾಡಬೇಕಿತ್ತು ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಿತ್ತು. ಇದರ ಬದಲಾಗಿ ಆ ವಿದ್ಯಾರ್ಥಿಗಳನ್ನ ಹಿಂಸಿಸಿ ಅಲ್ಲಿಂದ ಪಲಾಯನ ಮಾಡಲಿ ಅವರು ಅನ್ನೋ ಒಂದು ದುರುದ್ದೇಶದಿಂದ ಅವ್ರ ಮೇಲೆ ಲಾಠಿ ಚಾರ್ಜ್ ಮತ್ತೆ ಹಿಂಸಾತ್ಮಕವಾದ ಒಂದು ಕೃತ್ಯಕ್ಕೆ ಇವತ್ತು ದೆಹಲಿ ಪೊಲೀಸರು ಕಾರಣರಾಗಿದ್ದಾರೆ. ಹಾಗಾಗಿ ಬಂಧುಗಳೇ, ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಹಿಂದೆ 1947 ಇಂದ ಹಿಂದೆ ಈ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಲು ಕೂಡ ಈ ತರ ಚಿತ್ರಹಿಂಸೆ ಆಗಿರಲಿಲ್ಲ. ಇವತ್ತು ದಿನ ಏನು ಚಿತ್ರಹಿಂಸೆ ಆಗಿದೆ ದೆಹಲಿಯ ಜಂತರ್ ಮಂತರ್ನಲ್ಲಿ, ಇದರ ನೈತಿಕ ಹೊಣೆ ಹೊತ್ತು ದೆಹಲಿಯ ಮುಖ್ಯಮಂತ್ರಿ ರೇಖಾ ದಾಸ್ ಅವರು ಹಾಗೂ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಸಾದ್ ಅವರು ಹಾಗೂ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಇದರ ನೈತಿಕ ಹೊಣೆನ ನೇರವಾಗಿ ಅವರು ಹೊತ್ತು ಇವತ್ತು ದಿನ ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೀನಿ ಬಂಧುಗಳೇ. ಯಾಕೆಂತಂದ್ರೆ ಹೋರಾಟ ನಮ್ಮೆಲ್ಲರ ಹಕ್ಕು. ಹಾಗೂ ವಿದ್ಯಾರ್ಥಿಗಳು ಇವತ್ತು ನೊಂದಿದ್ದಾರೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದರಿಂದ ಸಾವಿರಾರು ಜನ ನಷ್ಟ ಆಗಿದೆ, 10 ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನು ಕಸಿದುಕೊಂಡಂತ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಧ್ವನಿ ಎತ್ತಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಜಯವಾಗಲಿ. ಇದರ ನೈತಿಕ ಹೊಣೆ ಹೊತ್ತು ಇವತ್ತು ದಿನ ಯಾರು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾರು ಕಾರಣ ಆಗಿದ್ದಾರೆ ಇವರು ಜೈಲು ಸೇರಬೇಕು. ಇದರ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಅಮಿತ್ ಶಾ ಇದಕ್ಕೆ ರಾಜೀನಾಮೆ ನೀಡಬೇಕು ಅಂತ ನಾನು ಒತ್ತಾಯಿಸಿದ್ದೇನೆ. ಜೈ ಭೀಮ್ ಬಂಧುಗಳೇ. ನಮಸ್ಕಾರ. ಈ ದಿನ ಪತ್ರಿಕೆ ಮೀಟಿಂಗ್ ಅಲ್ಲಿ ಏನು ಉದ್ದೇಶ ಕರೆದಿದೆ ಇದೆ, ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿದೆ. ಇದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಒಂದು ಕೆಲಸ ನಡೆದಿದೆ. ಇದರಲ್ಲಿ ನೇರವಾಗಿ ಕೇಂದ್ರ ಸರ್ಕಾರದ ವೈಫಲ್ಯವನ್ನ ನಾವು ಮಾತಾಡ್ಬೇಕಾಗುತ್ತೆ. ಕಾರಣ ಏನು ಅಂದ್ರೆ
ಈಗ ಕಳೆದ ಸುಮಾರು ದಿನಗಳಿಂದ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತನಿಖೆ ಮಾಡಿ ಮತ್ತೆ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಅನೇಕ ದಿನದಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಸೋನಂ ವಾಂಗ್ಚುಕ್ ಅನ್ನೋ ವ್ಯಕ್ತಿ ಅವನು ದೇಹ ಎಲ್ಲ ಅವ್ರಿಗೆ ಸುಮಾರು ತೂಕ ಇಳಿದು ತುಂಬಾ ಖುಷಿಯಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸುತ್ತೆ. ಆ ವ್ಯಕ್ತಿನ ಸುಮ್ನೆ ಆ ಪ್ರೊಟೆಸ್ಟ್ ಅಲ್ಲಿ ಯಾರು ತಪ್ಪಿಸತ್ರು, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಕ್ಕೆ ಯಾರು ತಪ್ಪಿಸತ್ರು ಅನ್ನೋದನ್ನ ಕಂಡಿಡಿದೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದೆ. ಅದು ಮೊದಲನೇ ಅಪರಾಧ. ಎರಡನೇ ಅಪರಾಧ ಏನು ಅಂದ್ರೆ, ಈ ತರ ದೊಡ್ಡ ಒಂದು ಪ್ರೊಟೆಸ್ಟ್ ನಡೀತಿರೋ ಸಂದರ್ಭದಲ್ಲಿ ಗೃಹ ಇಲಾಖೆ ಏನ್ ಮಾಡ್ತಿದೆ, ಗೃಹ ಇಲಾಖೆ ಗೊತ್ತಿಲ್ಲ ಇದು ಹಿಂಗಾಗತ್ತೆ ಅಂತ ಗೊತ್ತಿದ್ರು ಇವ್ರು ಲಾಠಿ ಚಾರ್ಜ್ ಮಾಡಕ್ಕೋಸ್ಕರನೇ ಎದುರು ಕಾಯ್ಕ ಕೂತಿದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ಇದು ನೇರವಾಗಿ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಇದಕ್ಕೆ ನೇರ ಹೊಣೆ ಹೊರಬೇಕು. ಮತ್ತೆ ನೋಡಿ, ಈಗ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ, ಮತ್ತೆ ಮೊದಲು ಒಂದ್ಸರಿ ಕಳೆದ ಬಾರಿ 5-6 ವರ್ಷದಿಂದೇನೇನೋ ರೈತರ ಮೇಲೆ ಲಾಠಿ ಚಾರ್ಜ್ ಆಗ್ತಿದೆ. ಈಗ ನೋಡಿ, ಒಂದು ಫಸ್ಟ್ ಅಟೆಂಪ್ಟ್ ರೈತರ ಮೇಲೆ ಲಾಠಿ ಚಾರ್ಜ್ ಆಯ್ತು. ಯಾರು 3 ಮಸೂದೆಗಳನ್ನ ರೈತರು ಹೋರಾಟ ಮಾಡಿ ಡೆಲ್ಲಿಲಿ ಬಿಡಾರ ಹೂಡಿದ ಸಂದರ್ಭದಲ್ಲಿ ರೈತರನ್ನ ಹೊರಡು ಚರ್ಚಿ ಅವ್ರಿಗೆ ರಕ್ತ ಸಿಕ್ತರಾಗಿ ಮಾಡಿ ಎಲ್ಲರೂ ಪರಾರಿ ಆಗುವಂತ ಒಂದು ಸನ್ನಿವೇಶ ಸೃಷ್ಟಿಯಾಯ್ತು. ಈಗ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೀತಿದೆ. ಹಿಂಗೆ ಆದ್ರೆ ಕಥೆ ಏನು? ದೇಶ ಯಾವ ಇದರಲ್ಲಿ ಹೋಗ್ತಿದೆ, ಎತ್ತ ಸಾಕ್ತಿದೆ ದೇಶ ನೋಡಿ. ಈಗ ಈ ಕಿಚ್ಚು ಡೆಲ್ಲಿಲಿ ಎತ್ತಿನ ಕಿಚ್ಚು ಬೆಂಗಳೂರಿಗೆ ಬಂದಿದೆ. ನೆಕ್ಸ್ಟ್ ಅದು ಯಳಂದೂರ್ಗೂ ಬರ್ಬೋದು, ಚಾಮರಾಜನಗರಕ್ಕೂ ಬರ್ಬೋದು. ಈ ಹೊಣೆ ಯಾರು ಹೊರಬೇಕು? ಹಂಗಾಗಿ ಈ ಸಮಸ್ಯೆನ ಕಂಡುದೊಡ್ಡಂತ ನೀಟ್ ಪರೀಕ್ಷೆಯಲ್ಲಿ ಕಾಣದ ಕೈಗಳು ಏನೇನ್ ಕೆಲಸ ಮಾಡಿದೆ ಅದನ್ನೆಲ್ಲ ಹೊರೆ ಹೊತ್ಕೊಂಡು ಶಿಕ್ಷಣ ಸಚಿವರಾದಂತಹ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಮತ್ತೆ ದಿಲ್ಲಿ ಗೃಹ ಇಲಾಖೆಯ ಗೃಹ ಸಚಿವರು ಮತ್ತೆ ಪೊಲೀಸ್ ಇಲಾಖೆಯವರು ಆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗ್ಬೇಕು. ಮತ್ತೆ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಇದು ದೊಡ್ಡ ಇಡೀ ದೇಶ, ಇಡೀ ರಾಷ್ಟ್ರ ಸಂಚಲನ ಅಂತ ಮಾಡ್ತಾ ಇದೆ. ಹಾಗಾಗಿ ಈ ಪ್ರೊಟೆಸ್ಟ್ ಬೇರೆ ತರ ಬೆಳವಣಿಗೆಯನ್ನು ಶುರುವಾಗಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಿಸ್ಬೇಕು. ಇಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಇನ್ನೂ ಹೊಡಿತೀವಿ ಅಂತ ಅವರು ಹೇಳಿ. ಗೃಹ ಸಚಿವರು ಈಗಲೇ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಹಂಗಾಗಿ ವಿದ್ಯಾರ್ಥಿಗಳಿಗೆ ಈ ನೀಟ್ ಪರೀಕ್ಷೆಯಲ್ಲಿ ಏನ್ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಗಿರೀಶ್ ಅಂತ, ಮಂಗಳೂರು ನಾನು ತಾಲೂಕು ಚಾಮರಾಜನಗರ. ಮೊದಲನೇದಾಗಿ ವಿದ್ಯಾರ್ಥಿಗಳು ನನ್ಗೆ ಬೆಂಬಲ ಇದೆ. ಯಾರು ಹೋರಾಟ ಮಾಡ್ತಾರೆ ಅದು ಬೆಂಬಲ ಇದೆ. ಬಟ್ ಇದು ಕೇಂದ್ರ ಸರ್ಕಾರ ಜಾಸ್ತಿ ಗಮನ ವಹಿಸಬೇಕಾಯ್ತು. ಇಷ್ಟೊಂದು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಲಾಗಿತ್ತು. ವಿದ್ಯಾರ್ಥಿಗಳ ಮೇಲೆ ಅಮಾನುಷಿಕವಾಗಿ ಅವರು ಲಾಠಿ ಚಾರ್ಜ್ ಮಾಡೋದು ತುಂಬಾ ವೇಳೆ. ಅದು ಡೆಲ್ಲಿ ಪೊಲೀಸ್ನವರು ಅಥವಾ ಸಂಬಂಧಪಟ್ಟಂತವರು ಬಹಳ ಮುಂದೆ ಮಾಡ್ಬೇಕಾಯ್ತು. ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬ್ ಹೇಳಿದ್ದಾರೆ, ನಿಮ್ಗೆ ಅನ್ಯಾಯ ಹೋರಾಟ ಮಾಡಿ ಅಂತ. ಹೋರಾಟ ಮಾಡೋದು ಅತ್ತಿಕ್ಕಾರಲ್ಲ ಸರ್. ಇದು ಹಿಂಗಿರು ಈಗ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯದ ನಾಯಕರು ಅಂತ ಹೇಳ್ತಾರ. ವಿದ್ಯಾರ್ಥಿಗಳನ್ನ ಹೊರಗೆ ಈ ತರ ಮಾಡಿದಾಗ ವಿದ್ಯಾರ್ಥಿಗಳು ಎಲ್ಲಿ ನೀವು ಭವಿಷ್ಯದಲ್ಲಿ ಇರ್ಬೇಕು? ಇದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ತಗೊಂಡು ಸಂಬಂಧಪಟ್ಟ ಅವ್ರನ್ನ ಯಾರು ಭ್ರಷ್ಟ ಇದಾರೆ ಅವರೆಲ್ಲರೂ ಹೊರಹಾಕಿ ಎಲ್ಲರೂ ಸೇರಿಸಿ ಜೈಲಿಗೆ ಹಾಕ್ಬೇಕು ಅವ್ರನ್ನ. ಮತ್ತೆ ಈ ಸಂಬಂಧಪಟ್ಟಂತರು ಮೋದಿ ಆಗ್ಲಿ ಅಮಿತ್ ಶಾ ಆಗ್ಲಿ ಇದು ಕ್ಷಮ ಯಾಚನೆ ಮಾಡಲೇಬೇಕು. ಯಾಕಂದ್ರೆ ಇವತ್ತಿನ ಭವಿಷ್ಯದ ನಾಯಕರು ವಿದ್ಯಾರ್ಥಿಗಳು ಅವ್ರು ಒಮ್ಮೆ ಆದಾಗ ಅವ್ರು ಎಲ್ಲಿ ಹೋಗ್ಬೇಕು? ಓಟ ಮಾಡಿ ಅಂತ ಬಾಬಾ ಸಾಹೇಬ್ ಹೇಳ್ಯಾರ, ಯಾರು ಹೇಳಿಲ್ಲ. ಅದು ಓಟ ಮಾಡೋರು ನೀವು ರಾಜಕಾರಣ ಮಾಡಿದ್ರೆ ಮನೆಗೆ ಬರತ್ತವ್ರು ಹೇಳಿ ಓಟ ಮಾಡೋದಿಲ್ಲ. ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನು ಗೊತ್ತಿಲ್ಲ ಸರ್. ಅವರು ಓಟ್ ಬ್ಯಾಂಕ್ ಮಾಡ್ತಾರೆ ಅಷ್ಟೇ. ಕಾಂಗ್ರೆಸ್ನವರು ವಿದ್ಯಾರ್ಥಿ ಪರ ಹಿಂದಿರೋದವ್ರು ಬಂದು ರಾಹುಲ್ ಗಾಂಧಿ ಆಗಿರ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಅವ್ರು ಓಪನ್ ಬಂದು ಹಿಂದಿರೋದು ವಿದ್ಯಾರ್ಥಿ ಪರ ನಿಂತ್ಕೊಂಡಾಗ ವಿದ್ಯಾರ್ಥಿಗಳು ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಎಲ್ಲೇ ಒಂದ್ ಕಡೆ ಕೂತ್ಕೊಂಡು ಮಾಹಿತಿ ಕೊಟ್ಟು ಆಗಲ್ಲ ಸರ್. ಓಪನ್ ಅಪ್ ಟಿವಿ ಬರ್ಬೇಕು. ಇವತ್ತು ಓಪನ್ ಅಪ್ ಟಿವಿ ಇವತ್ತು ವಿದ್ಯಾರ್ಥಿಗಳು ಜಂತರ್ ಮಂತರ್ ಹೋಗಿ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಅವ್ರು ಮೆಚ್ಕೋಬೇಕಾದ ವಿದ್ಯಾರ್ಥಿಗಳನ್ನ ಅವ್ರ ಆಂತರಿಕವಾಗಿ ಬೇರೆ ಬೇರೆ ಬಗ್ಗೆ ಸೇರ್ಕೊಂಡಿರ್ಬೋದು. ಅವ್ರನ್ನ ಕೇಳಕ್ಕಿಲ್ಲ. ಅವ್ರನ್ನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಅಂತ ಸುತ್ತಲೂ ಕಾಪಾಡಬೇಕು. ಅದು ಬಿಟ್ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡೋದು, ಅವ್ರ ಸುವರ್ಣ ಮಾಡೋದು, ಇಲ್ಲ ಒಂದ್ ಕಡೆ ಮಾಧ್ಯಮ ನೋಡಿ ಮೂರು ಹುಚ್ಚುಗಳು ವಿದ್ಯಾರ್ಥಿ ಓಡಾಡ್ತಾ ಹೋದ್ರೆ ಯಾರು ಹೆಚ್ಚಿಗೆ ಯಾವ ಜವಾಬ್ದಾರಿ? ಎಲ್ಲಾ ಜವಾಬ್ದಾರಿನ ಕೇಂದ್ರ ಸರ್ಕಾರ ಗಮನದಲ್ಲಿಟ್ಕೊಂಡು ಅವ್ರ
ನಾವು ಸೂಕ್ತವಾದ ಕ್ರಮ ತಗೋಬೇಕು ಸರ್ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.